ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿ ನಾನೊಂದು ಚಿತ್ರಾನ್ನದ ರೆಸಿಪಿ ಮಾಡ್ತೀನಿ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಚಿತ್ರಾನ್ನ ಅಂತ ಅನ್ಕೋಬಿಡಿ, ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿ ನಾನು ಯಾವಾಗ ನೆಲ್ಲಿಕಾಯಿ ನೋಡ್ತೀನಿ ಅವಾಗೆಲ್ಲ ಅದನ್ನು ತೊಗೊಂಡು ಬಂದು ನಾನು ಚೆನ್ನಾಗಿ ಹಿಂಗೆ ತುರಿದು ನೆರಳಲ್ಲಿ ಒಣಗಿಸಿ ಪೌಡರ್ನ ಇಟ್ಕೋತೀನಿ. ಕೆಲವೊಂದು ರೆಸಿಪಿಗಳಿಗೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಏರ್ ಪ್ಯಾಕು, ಜ್ಯೂಸು, ಪ್ರತಿದಿನ ನಾನು ಇದು ಜ್ಯೂಸ್ ಕುಡಿತೀನಿ ಮಾರ್ನಿಂಗ್ ಟೈಮಲ್ಲಿ. ಚಿತ್ರಾನ್ನ ಅಂದ ತಕ್ಷಣ ನೀವು ಏನು ಯೂಸ್ ಮಾಡ್ತೀರಾ ಅದೇ ಇಂಗ್ರೀಡಿಯೆಂಟ್ಸು ನಾನು ಯೂಸ್ ಮಾಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಮತ್ತು ಸ್ವಲ್ಪ ನಿಂಬೆಹಣ್ಣು, ಕರಿಬೇವು ಸೊಪ್ಪು ಮತ್ತು ತುರಿದಿರೋವಂಥದ್ದು ನೆಲ್ಲಿಕಾಯಿ. ನಾನು ಯೂಸ್ ಮಾಡೋದು ಗಾಣದೆಣ್ಣೆ, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಿ. ಚಿತ್ರಾನ್ನ ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಿಂಗು, ಸ್ವಲ್ಪ ಹಳದಿ ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿ ಆದಮೇಲೆ ನೀವು ರೈಸ್ ಹಾಕ್ಕೊಂಡು ಮತ್ತು ನಾವು ತುರಿದಿಟ್ಟಿರುವಂಥ ನೆಲ್ಲಿಕಾಯಿ, ಕಾಯಿ ತುರಿ, ಸಾಲ್ಟ್ ರುಚಿಗೆ ತಕ್ಕಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಬೇಡ ಅನಿಸಿದ್ರೆ ನಿಮಗೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಹಾಗೇ ಚೆನ್ನಾಗಿರುತ್ತೆ. ಚಿತ್ರಾನ್ನ ಅಂದಾಗ ನಾವು ಸ್ಪೂನಲ್ಲಿ ಕಲಿಸ್ಕೊಬಿಡಿ, ಕೈಯಲ್ಲಿ ಕಲಸಿ, ಅದಿನ್ನು ಟೇಸ್ಟು ಅದರ ರುಚಿ ತುಂಬ ಚೆನ್ನಾಗೇ ಬರುತ್ತೆ. ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ನೆಲ್ಲಿಕಾಯಲ್ಲಿ ತುಂಬ ಆರೋಗ್ಯಕರವಾದ ಗುಣಗಳಿದೆ. ನೀವು ಈ ರೀತಿ ಹ್ಯಾಡ್ ಮಾಡ್ಕೊಳ್ತೀನಿ, ಹೆಲ್ತ್ ಬೆನಿಫಿಟ್ಸು ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಈ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.